ಬಹಳಷ್ಟು ಕಾಂಗ್ರೆಸ್ನವ್ರು ಹೇಳಿದ್ರು ನಮಗೆ ಏನ್ ಹೇಳಿದ್ರು, ಈ ಉಪಚುನಾವಣೆ ಸಲಾಗಿ ಒಕ್ಕಪ್ಪ ಇದೆ ಮಾತಾಡ್ಲಾಕತ್ತಾರ. ಯಾರು ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು. ಇದು ಆದ್ಮ್ಯಾಗ ಅವ್ರು ಬಂದ್ ಮಾಡ್ತಾರ ಬಾಯಿ ಅಂತ. ನಾವೇನ್ ಬಂದ್ ಮಾಡಿವನ್ರಿ? ಈಗ ಯಾರು ಚುನಾವಣೆ ಅದನ್ರಿ? ನಮ್ದು 3.5 ವರ್ಷ ಚುನಾವಣೆ ಐತಿ, ಪಾರ್ಲಿಮೆಂಟ್ ಇನ್ನ 4 ವರ್ಷ ಚುನಾವಣೆ ಐತಿ. ನಾವು ಆ ಚುನಾವಣೆ ಸಲ ರಾಜಕಾರಣ ಮಾಡ್ಬೇಕಂತಿಲ್ಲ. ನೀವು ಮಾಧ್ಯಮದವರು ಇಷ್ಟು ಚೆನ್ನಾಗಿ ನಮ್ಮ ವಕಫ್ ಬಗ್ಗೆ ಎಷ್ಟು ಜನರಲ್ಲಿ ಒಂದೊಂದು ಚಾನಲ್ಗಳು ಅಂತರೂ ಪಾಪ ಏನು ರೈತರನ್ನ ಜನರ ಜಾಗೃತಿ ಮಾಡೋ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮ ಚಾನಲ್ಗಳದ್ದು ಇದೆ, ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಹಳ್ಳಿ ನಾವು ಮಾತಾಡೇನ್ರಿ ಇವ ಮಾತಾಡಿ ಅದಕ್ಕೆ ಕೇಳ್ತೀರಿ. ಅವು ಕೆಲ್ಸಕ್ಕೆ ಬರ್ಲಾರ್ದು ತಿಳ್ಕೊತ ನಾ ಏನ್ ಮಾಡ್ಲಿ? ಎಲ್ಲ ದೀಪ ಆರ್ಯಾವು. ಆ ದೀಪ ಆರಿದ ಬಗ್ಗೆ ನೀವು ದೀಪವನ್ನು ಹೇಗೆ ಹಚ್ಚುತ್ತೀರಾ ಅಂತ ಹೇಳಿದ್ರೆ ಏನ್ ಹೇಳಿ? ಅಲ್ಲಿಗ ಇವ್ರು ರೇಣುಕಾಚಾರ್ಯ ಅಂತಾರೆ, ಜವಾರಿ ಅಲ್ಲ, ನಾವು ಹಳ್ಳಿಯಾಗ ಹುಟ್ಟಿದೀವಿ, ನಾವು ಜವಾರಿನ ಇದ್ದೀವಿ. ಈ ದೇಶನ ಎದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನ್ ಧರ್ಮ ಬಂದಾವ ಅವು ಹೈಬ್ರಿಡ್. ರೇಣುಕಾಚಾರ್ಯರು ನಿಮ್ಗ ಮತ್ತೊಂದು ಏನಿಲ್ಲನ್ರಿ? ಸೌದತ್ತಿ ರೇಣುಕಾ ಎಲ್ಲಮ್ಮ ನೆನ್ಸೋರಿ ಬಿಟ್ಟು ಬೇರೆ ಏನ್ ನೆನ್ಸೋರಿ? ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇಷ್ಟು ಹಣ ಕೊಟ್ಟೈತೆ, ಅದಕ್ಕೆ ಅಭಿನಂದನೆಗಳು. ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೋರಾಟ ಮಾಡ್ತಿದ್ರಿ. ಪ್ರಮುಖವಾಗಿ ಬಿಜೆಪಿ ಕೊಟ್ಟರೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಏನೋ ಸಂದೇಶ ರವಾನೆ ಮಾಡ್ತಿದ್ರ ಅಂತ. ಈಗ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದಿದೆ ಇಲ್ಲೇ ಬಿಜೆಪಿ ಸಂದೇಶ ರವಾನೆ ಮಾಡ್ಬೇಕಲ್ರಿ. ನಾನು ತ್ಯಾಗಿಯನ್ನು, ನಾನು ಸನ್ಯಾಸಿ, ನಾನು ಏನಾರು ಆಗ್ಬೇಕತ್ತೀನಿ, ಜನರ ಸಲ ಹೋರಾಟ ಮಾಡ್ಬೇಕತ್ತೀನಿ. ಯತ್ನಾಳರು ತಮ್ಮ ಪ್ರತಿಷ್ಠೆನ ಹೆಚ್ಚು ಮಾಡ್ಕೊಳ್ಳಿ. ಹೌದು, ಯತ್ನಾಳ್ ಪ್ರತಿಷ್ಠೆಗೆ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡವನೇ. ನಂದು ಸ್ವಾರ್ಥ ಐತಿ, ನಾನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ. ಮತ್ತಿನ್ನೇನ್ ಬೇಕು ನೋಡ್ರಿ, ರಮೇಶ್ ಜಾರಕಿಹೊಳಿ ಅವರು ಪಾಪ ಒಬ್ಬ ಒಳ್ಳೆ ಮನುಷ್ಯ, ನೇರವಾದಿ. ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ ಪ್ರಯತ್ನ ಮಾಡ್ತೀರಿ. ಹಂಗ ಮಾಡಬೇಡ್ರಿ. ಅವರೆಲ್ಲ ದುಷ್ಟ ಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು, ಆದ್ರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರ ಬಂದಾರಂದ್ರೆ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು, ಅಭಿನಂದಿಸ್ಬೇಕು. ಏನು ಅವ್ರನ್ನ ಮುಗಿಸಿ ಬಿಡ್ಬೇಕಂತ ಮಾಡಿದ್ರು, ಮುಗಿದಿಲ್ಲ. ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ. ಇಲ್ಲ, ನನ್ನ ಹೆಸರೇ ಬಸವಣ್ಣ ಐತಲ್ಲ, ನನ್ನ ಹಣಿ ಮ್ಯಾಗ ವಿಭೂತಿ ಐತೆಲ್ಲ. 1,000 ಆಕಳ ಕಟ್ಟಿನಿ. ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕದಾಗ ತೋರಿಸ್ರಿ, ಬರೀ ನಾನು ಗೋಶಾಲ. ಬಸವಣ್ಣವರು ನಿಜವಾದಂತ ಕಾಯಕವೇ ಕೈಲಾಸ ನಾವು ಮಾಡಕತ್ತಿ. ಅವ್ರು ಹೇಳಿದ್ದು ದುಡಿತೀವಿ. ನಮಗ ಬಸವಣ್ಣವ್ರ ದಾಟಿಯಲ್ಲೇ ನಾವು ಹಾ ಪೀರ್ ಭಾಷಾ ದರ್ಗಾ ಆಗೈತಿ. ಅದ್ರ ಬಗ್ಗೆ ಮಾತಾಡ್ತೇವೆ ಸ್ವಾಮಿಗಳಿಗೆ. ಬಿಡ್ರಿ, ಯತ್ನಾನ್ ತಗೊಂಡು ಸುಡಾಡ್ ಮಾಡೋದ್ರಿ. ನೀವು ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಈಗ ಅವರು ಅಂದೋಲ ಸ್ವಾಮಿಗಳು ಹೋರಾಟ ಮಾಡ್ತೀವಿ, ಎಲ್ಲ ಸ್ವಾಮಿಗಳು ಕೊಡ್ತಾರೆ. ನಾವು ಹೋರಾಟ ಮಾಡ್ತೀವಿ. ಪೀರ್ ಭಾಷಾ ಮುಕ್ತ ಆಗ್ಬೇಕು. ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನ್ ಮಂಟಪ ನೋಡ್ರಿ, ಅಲ್ಲಂ ಪ್ರಭುಗಳು ಅದ್ರ ಸ್ಪೀಕರ್ ಇದ್ರು, ಅಧ್ಯಕ್ಷತೆ ವಹಿಸಿದ್ರು. ಬಸವಣ್ಣವರು, ಅಕ್ಕಮಹಾದೇವರು, ಎಲ್ಲ ಶರಣರು, ಅವ್ರು ಎಲ್ಲರ ಒಂದೇನು ಶಿವಾನ್ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡುತ್ತೆ. ಹೋರಾಟ ಅಲ್ಲ, ಅಯೋಧ್ಯ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ. ಹಂಗ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ, ನೋಡ್ತಾ ಇರ್ರಿ. ನಾವು ಅದನ್ನ ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲಮ್ಮ ಹೌದ್ರಿ. ಅನ್ರಿ ಶಿವನ್ ಬಿಟ್ಟು ಏನಾರ ಐತೆ ನೀವು ಹೇಳಿ.